ಹಲೋ ಬ್ಯೂಟಿಫುಲ್ ಸೋಲ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಏನಿದೆ ಅಂತ ತಮ್ಮನೇಲಲ್ಲೇ ನೋಡಿರ್ತೀರ. ಇನ್ನೇನು 1 ವೀಕಲ್ಲಿ ನನ್ನ ಬರ್ತ್ಡೇ ಬರ್ತಾ ಇದೆ. ಸೊ ಬರ್ತ್ಡೇಗೆ ಈ ಸರಿ ರೆಡಿಮೇಡ್ ಡ್ರೆಸ್ ತಗೊಳ್ಳೋದಕ್ಕೆ ಅಂತ ಡ್ರೆಸ್ನ ಸ್ಟಿಚ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಮೇ ಬಿ ಫಸ್ಟ್ ಟೈಮೇ ನಾನು ಈ ಥರ ಒಂದು ಗೌನ್ ಥರ ಡ್ರೆಸ್ನ ಸ್ಟಿಚ್ ಮಾಡಿಸ್ತಾ ಇರೋದು. ಸೊ ಸ್ಟಿಚಿಂಗಿಗೆ ನಾನಿವಾಗ ಬ್ಯಾಂಗ್ಳೂರ್ಗೆ ಬಂದಿದ್ದೀನಿ. ಮೊನ್ನೆನೂ ಒಂದು ವಿಡಿಯೋ ಮಾಡಿದ್ದೆ, ನೀವು ನೋಡ್ಬೋದು. ಡ್ರೆಸ್ ಮೆಟೀರಿಯಲ್ಸ್ ಹುಡ್ಕಕ್ಕೆ ಹೋಗಿದ್ದೆ ನಾನು ಮೀನಾ ಬಜಾರಲ್ಲಿ, ಜಮ್ಸಮ್ ಬಜಾರ್ಗೆ. ಅವ್ರನ್ನ ಕೇಳ್ಬಿಟ್ಟು ಅಲ್ಲಿ ಏನೇನಿದೆ ಅದ್ರದ್ದು ವಿಡಿಯೋ ಮಾಡಿದೆ. ಬಟ್ ನನಗೆ ಬೇಕಾಗಿರೋ ಥರ ಮೆಟೀರಿಯಲ್ ಅಲ್ಲಿ ಸಿಕ್ಕಿಲ್ಲ. ಇವಾಗ ನಾನು ನೆನ್ನೆ ರಾತ್ರಿನೇ ಬ್ಯಾಂಗ್ಳೂರಿಗೆ ಬಂದಿದ್ದೆ ಸೌಮ್ಯನ ಮನೆಗೆ. ಸೊ ನಾನು ಇವಾಗ ರಾಮಚಂದ್ರಪುರಂಗೆ ಹೋಗಿ ಮೆಟೀರಿಯಲ್ನ ಹುಡುಕಿ ಸ್ಟಿಚಿಂಗಿಗೆ ತಗೊಂಡು ಹೋಗ್ತೀನಿ. ಅದು ಹೆಂಗಾಗತ್ತೆ ಪ್ರಾಸೆಸ್ ಇವತ್ತು ಫುಲ್ ಅಂತ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಸೊ ತಡ ಮಾಡದೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಇವಾಗ ನಾನು ಹಾಕೊಂತ ಇರೋದು ಈ ಕಾಸ್ಟ್ಯೂಮು ತಗೊಂಡು ಬಂದಿದ್ದೆ. ಇವಾಗ ಒಂದು ಸ್ವಲ್ಪ ನೀರೆಲ್ಲ ಚುಮ್ಕಿಸಿ ಕಾಟನ್ ಮೆಟೀರಿಯಲ್ ಅಯನ್ ಮಾಡ್ಕೊತಾ ಇದ್ದೀನಿ. ಅಯನ್ ಮಾಡಿಕೊಂಡು ರೆಡಿಯಾಗಿ 11:30 ರಾಮಚಂದ್ರಪುರಂ ತೆಗಿಯತ್ತೆ. ಇವಾಗ ಆಲ್ರೆಡಿ 11:20, ಮೇ ಬಿ ನಾನು ಹೋಗೋ ತನಕ 12 o'clock ಆಗುತ್ತೆ ಅನ್ಸುತ್ತೆ. ಅಲ್ಲಿ ಹೋಗಿ ನೋಡೋಣ. ನಾನು ಒಂದು 2 ಮನ್ಸಲ್ಲಿ ಇಟ್ಕೊಂಡಿದ್ದೀನಿ ಈ ಥರ ಹೊಲಿಸ್ಬೇಕು ಅಂತ. 2 ಫೋಟೋನು ಹಿಂಗೆ ಗೊತ್ತಿಲ್ಲ, ಈ ಸೈಡು ಎಲ್ಲ ಹಾಕಿರ್ತೀನಿ. ಸೊ ಅದೆರಡರಲ್ಲಿ ಯಾವ ಥರದ ಮೆಟೀರಿಯಲ್ ಬೆಸ್ಟಾಗಿ ಸಿಗುತ್ತೆ. ನನ್ನ ತಲೆಯಲ್ಲಿ ಇದ್ದಿದ್ದು ಒಂದೇ ಕಾನ್ಸೆಪ್ಟ್, ಬ್ಲ್ಯಾಕ್ ಕಲರ್ ತೋರಿಸಿದ್ದು. ಆದರೆ ಅದು ಮೆಟೀರಿಯಲ್ ಮೈಸೂರಲ್ಲೂ ಸಿಕ್ಕಿಲ್ಲ. ಬ್ಯಾಂಗ್ಳೂರಲ್ಲೂ ರಾಮಚಂದ್ರಪುರಮಲ್ಲಿ ನನ್ನ ಹತ್ರ 2 ಕಾಂಟ್ಯಾಕ್ಟ್ ನಂಬರ್ಸ್ ಇದೆ. ಅವರಿಗೂ ಕಾಲ್ ಮಾಡಿ ಫೋಟೋ ಎಲ್ಲ ಕಳಿಸಿ ತೋರಿಸಿದೆ. ಆ ಥರ ಮೆಟೀರಿಯಲ್ ಇಲ್ಲ ಅಂತ ಹೇಳಿದ್ರು. ಸೊ ಮೇ ಬಿ ನನಗೆ ಆ ಥರ ಮೆಟೀರಿಯಲ್ ಸಿಗೋದು ಡೌಟು. ಇದು ಬಂದು ವೆರಮೋಡಾ ಬ್ರ್ಯಾಂಡಲ್ಲಿ 13,000 ರುಪೀಸು. ಬಟ್ ಇವಾಗ ಆಫರಲ್ಲಿ 10,000 ರುಪೀಸಿಗೆ ಕೊಡ್ತಾ ಇದ್ದಾರೆ. ಬಟ್ ನನಗೆ ಅಷ್ಟೊಂದು ಕೊಟ್ಬಿಟ್ಟು ತಗೊಳಕ್ಕೆ ಮನಸ್ಸೇ ಇಲ್ಲ. ಅಲ್ಲೂ ಹೋಗ್ಬಿಟ್ಟು ಮೆಟೀರಿಯಲ್ ನೋಡಿ, ಈ ಥರ ಮೆಟೀರಿಯಲು ಅಲ್ಲ, ತೆಳು ಮೆಟೀರಿಯಲ್ನೇ 700-750 ರುಪೀಸ್ ಪರ್ ಮೀಟರ್. ಅಂದರೆ 3,500-4,000 ಮೆಟೀರಿಯಲ್ಗೆ ಬೇಕಾಗುತ್ತೆ. ಮತ್ತು ಸ್ಟಿಚಿಂಗ್ ಚಾರ್ಜಸ್ ಎಲ್ಲ ಒಂದು 6,000 ಬಿದ್ದುಬಿಡುತ್ತೆ. ಯಾಕಂದರೆ ಒಳಗಡೆ ಲೈನಿಂಗು ಮತ್ತು ಆ ಫ್ಲೇರ್ನೆಸ್ ಬರೋಕ್ಕೆ ಆ ಬಕ್ರಮ್ಮು ಎಲ್ಲ ಹಾಕಿ 6,000 ಅಂತೂ ಆಗೇ ಆಗುತ್ತೆ. ಅದ್ರ ಬದಲು ನಾನೇನು ಅಂದ್ಕೊಂಡೆ, ಒಂದು ಸ್ವಲ್ಪ ದಿನ ಕಾಯಿದ್ರೆ ವೆರಮೋಡಾ ಅವ್ರು ಏನಾದರೂ 50% ಆಫ್ ಹಂಗೇನಾದರೂ ಕೊಟ್ಟರೆ ಅವಾಗ ರೆಡಿಮೇಡ್ ಡ್ರೆಸ್ನೇ ಬೈ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಏನಕ್ಕಂದರೆ ಆಬ್ವಿಯಸ್ಲಿ ಆ ರೆಡಿಮೇಡಲ್ಲಿರೋ ಫಿನಿಶಿಂಗು ನಾವು ಹೆಂಗೆ ಹೊಲಿಸಿದ್ರು ಬರೋದಿಲ್ಲ. ಅದಕ್ಕೇನೆ ನೋಡೋಣ ನನ್ನ ಲಕ್ಕಿಗೆ ಅದು ಯಾವಾಗ ಸಿಗುತ್ತೆ ಅಂತ. ತುಂಬ ಇಷ್ಟ ಆಗ್ಬಿಟ್ಟಿದೆ ಆ ಡ್ರೆಸ್ಸು. ಯಾವಾಗಾದರೂ ತಗೋತೀನಿ. ಬಟ್ ಇವಾಗ ಸದ್ಯಕ್ಕೆ ಇನ್ನೊಂದು ಈ ಪರ್ಪಲಲ್ಲಿ ಏನು ಲ್ಯಾವೆಂಡರ್ ಕಲರಲ್ಲಿ ಏನು ತೋರಿಸ್ತಾ ಇದ್ದೀನಿ, ಆ ಮೆಟೀರಿಯಲ್ ಸಿಗೋ ಡೌಟ್ ಇರೋದ್ರಿಂದ ಇದನ್ನು ಆಲ್ಟರ್ನೇಟಿವ್ ಇಟ್ಕೊಂಡಿದ್ದೀನಿ. ಈ ಮೆಟೀರಿಯಲ್ ಇದೆ ಅಂತ ಅವರು ಆಲ್ರೆಡಿ ಫೋಟೋ ಎಲ್ಲ ಕಳಿಸಿದ್ದಾರೆ. ಸೊ ನೋಡ್ಬಿಟ್ಟು ಏನು ಪ್ರೈಸಿಂಗ್ ಇದೆ, ಏನು ಎಷ್ಟು ಬೀಳುತ್ತೆ ನೋಡ್ಬಿಟ್ಟು ತಗೊತೀನಿ. ಅಲ್ಲಿಗೆ ಹೋದ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನಾನು ರೆಡಿಯಾಗಿ ಡೈರೆಕ್ಟಾಗಿ ಬಂದಿದ್ದು ರಾಮದೇವ್ ಫ್ಯಾಬ್ರಿಕ್ಸ್ಗೆ. ಸೊ ಇವ್ರ ನಂಬರ್ ನನ್ನ ಹತ್ರ ಮುಂಚೆನೇ ಇತ್ತು. ಯಾಕಂದರೆ ರಾಮಚಂದ್ರಪುರಂ ಬರುವಾಗೆಲ್ಲ ಇಲ್ಲಿಗೆ ನಾನು ಬಂದು ಮೆಟೀರಿಯಲ್ಸ್ ಎಲ್ಲ ನೋಡ್ತಾ ಇದ್ದೆ. ಅಂದರೆ ಒಂದು ಪ್ಲ್ಯಾನ್ ಇತ್ತು, ಇದನ್ನು ಸ್ಟಿಚ್ ಎಲ್ಲ ಮಾಡಿಸಿ ರೆಂಟಿಗೆ ಕೊಡ್ತಾರೆ ನೋಡಿ, ಪ್ರೀ ವೆಡ್ಡಿಂಗು ಮತ್ತಿಂದ ಪ್ರೆಗ್ನೆನ್ಸಿ ಟೈಮಲ್ಲಿ ಶೂಟಿಗೆಲ್ಲ ಕೊಡ್ತಾರಲ್ಲ, ಆ ಥರ ಮಾಡೋಣ ಅಂತ ಪ್ಲ್ಯಾನ್ಸ್ ಇದ್ದಾಗ ನಾನು ಬಂದು ಇಲ್ಲೆಲ್ಲ ಹುಡುಕಿ ಬಾರ್ಗೇನ್ ಮಾಡಿ ನಂಬರ್ಸ್ ಎಲ್ಲ ತೊಗೊಂಡಿದ್ದೆ. ಬಟ್ ಅದೇನೋ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ. ಬಟ್ ಸ್ಟಿಲ್ ಅವತ್ತಿದ್ದ ನಂಬರ್ ಇವಾಗ ಯೂಸ್ ಆಯಿತು ನನಗೆ. ಪಾಪ ಒಳ್ಳೆ ಪ್ರೈಸಿಗೆ ಹಾಕ್ಕೊಟ್ರು ಎಲ್ಲ ಮೆಟೀರಿಯಲ್ಸು. ನನಗಂತೂ ಸ್ಯಾಟಿಸ್ಫೈ ಆಯಿತು. ಸೊ ಅವ್ರಿಗೂ ಕೇಳಿದ್ದೀನಿ ಫ್ಯೂಚರಲ್ಲಿ ಒಂದಿನ ಬರ್ತೀನಿ ವಿಡಿಯೋ ಮಾಡೋಣ ಅಂತ. ಇವಾಗಂತೂ ತುಂಬ ಕ್ರೌಡ್ ಇತ್ತು ಮತ್ತು ನನಗೂ ಟೈಮ್ ಇಲ್ಲ. ಬಟ್ ಇಲ್ಲೂ ಯಾವ್ಯಾವ ಥರ ಫ್ಯಾಬ್ರಿಕ್ ಸಿಗುತ್ತೆ, ಆಲ್ಮೋಸ್ಟ್ ಏನು ಪ್ರೈಸ್ ರೇಂಜಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋ ಡೀಟೇಲ್ಸ್ನ ನಾನು ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ಮಾಡಿ ತೋರಿಸ್ತೀನಿ. ಮೈಸೂರು ಜಮ್ಸಮ್ ಬಜಾರಲ್ಲಿ ನಾನು ಮಾಡಿದ್ದು ಬಂದು ಅಲ್ಲಿ ಫಿಕ್ಸೆಡ್ ಪ್ರೈಸ್ ಇರುತ್ತೆ. ಬಟ್ ಇಲ್ಲಿ ಕಂಪ್ಲೀಟ್ ಬಾರ್ಗೇನ್ ಮಾಡಿ ನಾವು ಪರ್ಚೇಸ್ ಮಾಡ್ಬೋದು, ಆ ಥರ ಇರುತ್ತೆ. ಸೊ ಎಕ್ಸಾಕ್ಟ್ ಪ್ರೈಸಸ್ ಅವರು ಹೇಳೋಕ್ಕಾಗಲ್ಲ, ಬಿಸ್ನೆಸ್ಸಿಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋ ರೀಸನ್ಗೆ. ಬಟ್ ಅವರು ಒಂದು ಫೇರ್ ನಾಲೆಜ್ ಪ್ರೈಸಸ್ ಬಗ್ಗೆ ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ ಅಂತ ಹೇಳಿದರು. ನನಗೆ ಬೊಟೀಕಲ್ಲಿ ಎಷ್ಟೆಷ್ಟು ಹೇಳಿದ್ರು ಅಷ್ಟೆಷ್ಟು ಮೀಟರ್ ಬಟ್ಟೆನ ತಗೊಂಡಿದ್ದೀನಿ. ಅದು ಆ ಥರ ಬ್ಲ್ಯಾಕಲ್ಲಿ ಸಿಕ್ಕಿಲ್ಲ. ಸೊ ಇನ್ನೊಂದು ಅವ್ರ ರೆಫರೆನ್ಸ್ ಏನಿಲ್ಲ ಕಾಣಿಸ್ತಾ ಇದೆ ಪಿಕ್, ಅದರಲ್ಲಿ ಅವ್ರು ಏನು ಹೇಳಿದರು ಆ ಕಲರು ಲೈಟ್ ಆಯಿತು ಅಂದ್ಕೊಂಡು ನಾನು ಬ್ಲ್ಯಾಕಲ್ಲಿ ತಗೊಳ್ಳೋಣ ಅಂತ ಅಂದ್ಕೊಂಡೆ.
ಆ್ಯಂಡ್ ನಾನು ಚೂಸ್ ಮಾಡಿರೋ ಮೆಟೀರಿಯಲ್ಸ್ ಎಲ್ಲ ಆವಾಗಲೇ ತೋರಿಸಿದ್ದೀನಿ. ಬಟ್ ಅಲ್ಲಿ ತುಂಬಾ ರಶ್ ಇತ್ತು, ಅಲ್ಲಿ ಬಂದು ಬಾರ್ಗೇನ್ ಮಾಡಿ ಅಲ್ಲೆಲ್ಲ ತೊಗೋಬೇಕು. ಅದಕ್ಕೆ ನಾನು ಅವ್ರ ಮುಂದೆ ಪ್ರೈಸಸ್ ಅಂದರೆ ಕಸ್ಟಮರ್ಸ್ ಮುಂದೆ ಪ್ರೈಸಸ್ ಹೇಳಕ್ಕೆ ಹೋಗಿಲ್ಲ. ಇದು ನಾನು ಇವಾಗ 1.5 ಮೀಟರ್ ತೊಗೊಂಡಿದ್ದೀನಿ, 280 rupees ಪರ್ ಮೀಟರ್ ಲೆಕ್ಕದಲ್ಲಿ. ಸೊ ಈ ಥರ ಇದೆ ಮೆಟೀರಿಯಲ್. ಇದನ್ನ ಸ್ಲೀವ್ಸ್ಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಕೊಂಡೆ, ಲೈಟಿಂದ ಡಾರ್ಕ್ ಗೋಲ್ಡ್ಗೆ ಬರೋ ಥರ ಆಗುತ್ತೆ. ಆ್ಯಂಡ್ ಇದು ನಾನು ತಗೊಂಡಿರೋದು ಕೆಳಗಡೆ ಬಾಟಮ್ಗೆ 60 ಲೆಂತಲ್ಲಿ ಇದೆ ಇದು. ಸೊ 60 ಲೆಂತಲ್ಲಿ 5 ಮೀಟರ್ ಸಾಕು ಅಂತ ಹೇಳಿದ್ರು ಆ ಥರ ಡ್ರೆಸ್ ಫ್ಲೇರ್ ಬರೋಕ್ಕೆ. ಸೊ ಇದನ್ನ ಎಷ್ಟಪ್ಪ 160 rupees ಪರ್ ಮೀಟರ್ ಥರ ತಗೊಂಡೆ, ಯಾಕಂದರೆ ಇದು ಲಾಂಗ್ ಲೆಂತ್ ಇರೋದ್ರಿಂದ. ಆಮೇಲೆ ಇದು ಬಂದು ಅಮೆರಿಕನ್ ಕ್ರೇಪ್. ಇದು ಸ್ಯಾಟಿನ್ ಬಂದ್ಬಿಟ್ಟು ಡೆಕೋರ್ ಸ್ಯಾಟಿನ್ ನಾನು ಬೈ ಮಾಡಿರೋದು, ಪ್ರೀಮಿಯಂ ಕ್ವಾಲಿಟಿದು. ಇದೊಂದು ಸ್ವಲ್ಪ ಥಿಕ್ಕಾಗಿ ಸ್ಟಿಫ್ ಆಗಿ ಬರುತ್ತೆ. ಆ ರೀಸನ್ಗೆ ನನಗೆ ರಾಧಿಕಾ ಹೇಳಿದರು, ಅಂದರೆ ಡಿಸೈನರ್ ಹೇಳಿದರು ಅದಕ್ಕೆ. ಆ್ಯಂಡ್ ಇದು ಬಂದು 7 ಮೀಟರ್ ಫ್ಲೇರಲ್ಲಿ ನಾನು ಒಳಗಡೆಗೆ ಏನಪ್ಪ ಲೈನಿಂಗ್ ಅಂತ ಏನು ಹೇಳ್ತೀವಿ ಅದು ಅಮೆರಿಕನ್ ಕ್ರೇಪಲ್ಲಿ ತಗೊಂಡಿದ್ದೀನಿ. ಇದು ಬಂದು 40 rupees ಮೀಟರ್, 40 rupees ಮೀಟರಲ್ಲಿ 7 ಮೀಟರ್ಸ್ ತಗೊಂಡಿದ್ದೀನಿ. ಇವಾಗ ಇದಿಷ್ಟು ತಗೊಂಡು ನಾನು ಹೊರಡ್ತಾ ಇದ್ದೀನಿ ಕೋರ್ಮಂಗ್ಲಕ್ಕೆ. ಆಲ್ರೆಡಿ ಊಬರ್ ಬುಕ್ ಮಾಡಿದ್ದೀನಿ, ಬರೋ ತನಕ ವೀಡಿಯೋ ಮಾಡ್ಕೊಂಡು ಬಿಡೋಣ ಅಂತ ಅಂದ್ಕೊಂಡೆ. ಸೊ ಅಲ್ಲಿ ಹೋದ್ಮೇಲೆ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ನಾನು ವೀಡಿಯೋ ಮಾಡ್ಕೊಂಡು ಕೆಳಗೆ ಬರೋ ಅಷ್ಟರಲ್ಲಿ ಆಟೋನ ಆಲ್ರೆಡಿ ಬಂದುಬಿಟ್ಟಿದ್ರು. ಒಂದು 5 ನಿಮಿಷ ಲೇಟಾಗಿತ್ತು. ಗುರ್ರ ಅಂತ ಇದ್ರು, ಮಾತಾಡ್ಸಿದ್ರು, ಮಾತೇ ಆಡಲಿಲ್ಲ. ಫುಲ್ ಜರ್ನಿಯಲ್ಲಿ ಆಲ್ಮೋಸ್ಟ್ 1 hour ಜರ್ನಿ. ನಾನು ಹೆಂಗೆ ಟೈಮ್ ಪಾಸ್ ಮಾಡೋದು, ಫೋನು ನೋಡೋಕ್ಕಾಗಲ್ಲ, ಚಾರ್ಜ್ ಕಮ್ಮಿ ಆಗಿಬಿಡುತ್ತೆ ವೀಡಿಯೋ ಮಾಡೋಕ್ಕೆ ಅಂತ ಫೋನು ನೋಡಿದೆ. ಸುಮ್ಮನೆ ಕೂತಿದ್ದೆ ಡೆಸ್ಟಿನೇಷನ್ ರೀಚ್ ಆಗೋವರೆಗೂ. ನಾನು ಬಂದಿರೋದು ರಾಧಿಕಾ ಸ್ಟುಡಿಯೋಸ್ಗೆ, ಕೋರ್ಮಂಗ್ಲಾದಲ್ಲಿದೆ ಇದು. ನಾನು ಇವರ ಇನ್ಸ್ಟಾಗ್ರಾಮ್ ಪೇಜಲ್ಲಿ ತುಂಬ ಜನ ಸೆಲೆಬ್ರಿಟೀಸ್ ಜೊತೆ ವರ್ಕ್ ಮಾಡಿದ್ರು. ಸೊ ಬರ್ತ್ಡೇಗೆ ಇಲ್ಲೇ ಹೊಲಿಸ್ಬೇಕು ಅಂತಾನೆ ನಾನು ಬಂದಿದ್ದೀನಿ. ರಾಧಿಕಾ ಇಲ್ಲೇ ಇದ್ದಾರೆ. ಹಾಯ್ ರಾಧಿಕಾ. ಸೊ ನೀವು ಹೇಳಿದ ಥರ ನಾನು ಮೆಟೀರಿಯಲ್ ಎಲ್ಲ ತಂದಿದ್ದೀನಿ. ಜಸ್ಟ್ ಒಂದ್ಸರಿ ಚೆಕ್ ಮಾಡಿಬಿಡಿ. ಆಕ್ಚುಲಿ ನಾನು ಪ್ಯಾಟರ್ನ್ ಯಾವ ತರ ಕಲ್ಸಿದ್ದೀನಿ ಅದೇ ತರ ಮೆಷರ್ಮೆಂಟ್ ತಂದಿದ್ದೀರಲ್ಲ? ಹಾ, ಅಷ್ಟೇ ತಂದಿದ್ದೀನಿ. ಸೊ ಇದು ಟಾಪ್ ಮೇಲ್ಗಡೆಗೆ, ಯೋಕ್ ಪಾರ್ಟ್ಗೆ, ಇದು ಬಾಟಮ್ಗೆ ಸ್ಯಾಟನ್. ಓಕೆ ಅಲ್ವಾ? ಅಂಡ್ ಇದು ಅವರು 7 meters. 7 meters is for ಇನ್ನರ್. Yes. ಓಕೆ. ಸೊ ಆಕ್ಚುಲಿ ನನ್ಗೆ ಯಾವ್ದು ಡಿಸೈನ್ ನಾನು ಇಷ್ಟಪಟ್ಟಿದ್ದೆ ಅದೇ ತರ ಇಲ್ಲೂ ಒಂದು ಹೊಲ್ದಿದ್ದಾರೆ, ತೋರಿಸ್ತೀನಿ. ಸೊ ಇದೇ ತರಾನೇ ನಾನು ಹೇಳಿರೋದು ಇವಾಗ. ಬಟ್ ನಂದು ಟಾಪ್ ಮೇಲ್ಗಡೆ ಬೇರೆ ತರ ಬರುತ್ತೆ. ಮತ್ತೆ ನಾನು ಮೇ ಬಿ ಇದು ಒಂದ್ ಸ್ವಲ್ಪ ಡಿಸೈನ್ ಎಲ್ಲ ಚೇಂಜ್ ಆಗಿ ಹೇಳ್ತೀನಿ ಅಷ್ಟೇ. ಓಕೆ, ಹಾಗಾದ್ರೆ ನಾವು ಮೆಷರ್ಮೆಂಟ್ ತಗೊಳ್ಳೋಣ. ಹಾ, ಎಸ್. ಸೊ ನೀವು ವಿ ನೆಕ್ ಬೇಕಂತ ಹೇಳಿದ್ರಿ ಅಲ್ವಾ? ಹಾ, ಅದೇ ತರಾನೇ, ಅಂದ್ರೆ ಸ್ವಲ್ಪ ಬ್ರಾಡ್ ಕೂಡ ಬರಲಿ. ಹಾ, ಬ್ರಾಡ್ ಬರಲಿ. ಎಸ್. ಅಂಡ್ ಸ್ಲೀವ್ಸ್ ನಾನು ಚೆಕ್ ಮಾಡ್ತೀನಿ. 3/4 ಅಂದ್ರೆ 3/4, ಇಲ್ಲ ಅಂದ್ರೆ ಫುಲ್ ವಿತ್ ಹೀಲ್ಸ್. ಜಾಸ್ತಿ ಏನು ಹೀಲ್ಸ್ ಹಾಕಲ್ಲ, ಫ್ಲಾಟ್. ಸ್ವಲ್ಪ ಎಷ್ಟು ಇಯರ್ಸ್ ಇಂದ ಮಾಡ್ತಾ ಇದ್ದೀರಾ ಅದಕ್ಕೆ? ಬೊಟಿಕ್ ಆಗಿ 5 years ಆಯ್ತು. ಅಟ್ ದ ಸೇಮ್ ಪ್ಲೇಸ್, ರಾಧಿಕಾ ಡಿಸೈನರ್ ಸ್ಟುಡಿಯೋ. ಎಸ್. ಸೊ ಆಕ್ಚುಲಿ ಬೇಸಿಕ್ಲಿ ನಾನು ಮೈಸೂರವಳು. ನಾವು ಮೈಸೂರವ್ರೆ. ಎಸ್. ಸೊ ಬೇಸಿಕ್ಲಿ ಎಜುಕೇಶನ್ ಎಲ್ಲ ಮಾಡಿದ್ ನಾನು ಮ್ಯಾಂಗ್ಳೂರ್ ಕರಾವಳಿ ಯೂನಿವರ್ಸಿಟಿಲಿ. ಓಕೆ. ಸೊ ಅದಾದ್ಮೇಲೆ ನಾನು ವರ್ಕ್ ಮಾಡಿದ್ದೆಲ್ಲ ಬಂದ್ಬಿಟ್ಟು ಮೈಸೂರಲ್ಲೇನೆ, ಜಯಂತಿ ಬಾಳಲ್ ಹತ್ರ ನಾನು 5 years ವರ್ಕ್ ಮಾಡಿ ಆ ಎಕ್ಸ್ಪೀರಿಯನ್ಸ್ ತಗೊಂಡು ಆಮೇಲೆ ನಾನು ಬೊಟಿಕ್ ಮಾಡಿದ್ದೆ. ನೈಸ್. ಸೊ ಅದಾದ್ಮೇಲೆ ನನಗೆ ಗಾಳಿಪಟ ಫಿಲಮ್ ಅಲ್ಲಿ ಒಂದು ಆಪರ್ಚುನಿಟಿ ಸಿಕ್ತು ಆಸ್ ಅನ್ ಅಸಿಸ್ಟೆಂಟ್ ಡಿಸೈನರ್. ವಾವ್. ಸೊ ಅದಾದ್ಮೇಲೆ 2019 ದಟ್ ವಾಸ್. ಆಮೇಲೆ ಕೋವಿಡ್ ಬಂತಲ್ವಾ, ಕೋವಿಡ್ ಆದ್ಮೇಲೆ ವಿ ಸ್ಟಾರ್ಟೆಡ್ ದಿಸ್. ಅದಾದ್ಮೇಲೆ ನೀವು ಬೊಟಿಕ್ ರನ್ ಮಾಡ್ತಾ 2021 ಅಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ. ಸೊ ನೀವು ತುಂಬಾ ಜನ ಸೆಲೆಬ್ರಿಟೀಸ್, ನಾನು ಅದೇ ರೀಲ್ಸ್ ಎಲ್ಲ ನೋಡ್ತಾ ಇದ್ದೆ ನಿಮ್ದು, ನಂಗಂತೂ ತುಂಬಾನೇ ಇಷ್ಟ ಆಯ್ತು. ಸೆಲೆಬ್ರಿಟೀಸ್ಗೆ ಅದೇನ್ ಡೇ ಆನ್ ಡ್ಯೂಟಿ ತರ ಅದೇನ್ ವರ್ಕ್ ಮಾಡ್ತಾನೆ ಇರ್ತೀರಾ? ಅದಕ್ಕೂ ಏನ್ ಚೇಂಜಸ್ ಏನಿಲ್ಲ. ಸೊ ಅದೆಲ್ಲ ನಮ್ದು ರೆಗ್ಯುಲರ್ ಬೇಸ್. ಸೊ ಇಲ್ಲೊಂದು ಕೈ ಇಟ್ಕೊಳ್ಳಿಕ್ಕೆ
ಸೊ ನಿಮ್ದು ಎಕ್ಸಾಕ್ಟ್ ಲೆಂತ್ ಬಂದ್ಬಿಟ್ಟು ಹ್ಮ್ 58 ಇದೆ. ಸೊ ನಾನು 1-2 ಇಂಚ್ ಜಾಸ್ತಿ ಇಡ್ಲಾ? ಬೇಕಾ? ನಾನು ಹೀಲ್ಸ್ ಹಾಕಲ್ಲ, ಫ್ಲಾಟ್. ನಾಟ್ ಇವನ್ 2 ಇಂಚ್. ಇವಾಗ ಹಾಕಿರೋದು ಹಾಕೊಂಬರ್ಲ ಅಷ್ಟೇ, ಫುಲ್ ಫ್ಲಾಟ್ ಒಟ್ಟಿಗೆ. ಫ್ಲಾಟ್ ಅಲ್ಲ? ಓಕೆ. ಎಸ್. ಸ್ಲೀವ್ಸ್ ಎಲ್ಲಿ ತನಕ ಬರಿ? ಓಕೆ. ಎರಡು ತಗೊಂಡಿನಿ, ನೋಡ್ಕೊಂಡು ಮಾಡ್ಬೇಕು. ಬೇಕಂದ್ರೆ 10 ಸಾಕು. ಅವರು ಸಾಲುತ್ತೆ ಅಂದ್ರು, ಬಟ್ ಗೊತ್ತಿಲ್ಲ. ಓಕೆ. ಅದೇನಂದ್ರೆ ಪ್ಲೇನ್ ಪಾರ್ಟ್ ಇದೆಯಲ್ಲ, ಅದಕ್ಕೋಸ್ಕರ ನಮ್ಗೆ ಶಾರ್ಟ್ ಆಗೋ ಚಾನ್ಸಸ್ ಇದೆ. ಸರಿ. ಅದು ಶಾರ್ಟ್ ಆದ್ರೆ ನಾನು ಎಲ್ಬೋ ಇಡ್ತೀನಿ, ಇಲ್ಲ ಅಂತಂದ್ರೆ ಇಲ್ಲ ನಂಗೆ ಇದು ಇಡಿ ಇಲ್ಲ ಫುಲ್ ಅಲ್ಲ. ಎಸ್. 22 ಅಲ್ಲಿ ಟೈಟ್ ಆಗಿ ಬರ್ಲಿ. ನಿಮ್ಮ ಹತ್ರ ಡಿಸೈನರ್ ಬ್ಲೌಸಸ್ ಎಲ್ಲ ಏನ್ ಪ್ರೈಸ್ ಇಂದ ಸ್ಟಾರ್ಟ್ ಸೊ ಆಗುತ್ತೆ? ಮೆಷಿನ್ ವರ್ಕ್ ಎಲ್ಲ ನಮ್ಮ ಹತ್ರ 2.5 ಇಂದ ಸ್ಟಾರ್ಟ್ ಆಗುತ್ತೆ. ನಮ್ದೆಲ್ಲ ಕಂಪ್ಯೂಟರೈಸ್ಡ್ ವರ್ಕ್. ನಾನು ನಿಮ್ಗೆ ಅದ್ರ ಸ್ಯಾಂಪಲ್ಸ್ ತೋರಿಸ್ತೀನಿ. ಮಷಿನ್ ವರ್ಕ್ ಎಲ್ಲ ಬಂದ್ಬಿಟ್ಟು 2.5 ಇಂದ ಸ್ಟಾರ್ಟ್ ಆಗುತ್ತೆ. ರೆಗ್ಯುಲರ್ ವರ್ಕ್ ಎಲ್ಲ ನಿಮ್ಗೆ ಗೊತ್ತಿರೋ ಹಂಗೆ 1000-1200 ಇಂದ ಎಲ್ಲ ಸ್ಟಾರ್ಟ್ ಆಗುತ್ತೆ. ಬಟ್ ನಮ್ದೆಲ್ಲ ಬಂದ್ಬಿಟ್ಟು ಮಷಿನ್ ವರ್ಕ್ಗೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಕಂಪ್ಯೂಟರೈಸ್ಡ್ ವರ್ಕ್ ಅದೆಲ್ಲ ಒಂದ್ ಸ್ವಲ್ಪ ಸ್ಯಾಂಪಲ್ಸ್ ತೋರಿಸ್ತೀರಾ? ಓಕೆ. ಸೊ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಏನು ಅಂತಂದ್ರೆ ಫಿನಿಶಿಂಗ್ ತುಂಬಾ ಮ್ಯಾಟರ್ ಆಗುತ್ತೆ. ಅಂಡ್ ಮೆಷಿನ್ ವರ್ಕ್ ಅಲ್ಲಿ ನಿಮ್ಗೆ ಡಬಲ್ ಶೇಡ್ಸ್ ಎಲ್ಲ ಮಾಡಕ್ಕಾಗಲ್ಲ, ಆದ್ರೆ ಕಂಪ್ಯೂಟರ್ ಶೇಡ್ಸ್ ಅಲ್ಲಿ ಅದೆಲ್ಲ ಮಾಡ್ಬೋದು. ಅದಕ್ಕೆ ಅದು ಕಾಸ್ಟ್ಲಿ ಬೀಳುತ್ತೆ. ಸ್ವಲ್ಪ ಅದರದ್ದು ಡಿಫ್ರೆನ್ಸ್ ಇರುತ್ತೆ. ಅಂಡ್ ಬೊಟೀಕ್ ಅಲ್ಲಿ ನಂದು ಫಸ್ಟ್ ಎಕ್ಸ್ಪೀರಿಯನ್ಸ್. ಹೌದು, ನಾನು ರೆಗ್ಯುಲರ್ ಆಗಿ ಡೀಪ್ ಬೇಕಾ? ಡೀಪ್ ಇರ್ಲಿ ಅಲ್ಲ? ಓಕೆ. ಬ್ರಾಡ್ ಆಗಿ ಬೇಕಾದ್ರೆ ರೌಂಡ್ ಡೀಪ್ ಇರ್ಲಿ ಅಲ್ಲ? ಎಸ್. ಫ್ರಂಟ್ ಅಲ್ಲಿ ಡೀಪ್ ಜಾಸ್ತಿ ಡೀಪ್ ಬೇಡ, ಬಟ್ ಬ್ರಾಡ್ ಇರ್ಲಿ. ಇಷ್ಟು ಇಟ್ಬಿಟ್ಟು ಬ್ರಾಡ್ ಇಡ್ಲ, ತುಂಬಾ ಡೀಪ್ ಬೇಡ. ವಿ ನೆಕ್ ಗಿಂತ ಇದೇನೋ ಸ್ವೀಟ್ ಹಾರ್ಟ್ ಅದಾದ್ರೆ ಚೆನ್ನಾಗಿ ಬ್ರಾಡ್ ಬರುತ್ತಲ್ವಾ? ಇದು ಸ್ವೀಟ್ ಹಾರ್ಟ್. ಆ ತರ ಮಾಡಿದ್ರೆ ಚೆನ್ನಾಗಿ ಬರುತ್ತಾ? ಓಕೆ. ಬ್ಯಾಕ್ ಅಲ್ಲಿ ರೌಂಡ್ ಬೇಕಾ? ರೌಂಡ್ ಆದ್ರೂ ಆಯ್ತು, ಇಲ್ಲ ಹಿಂಗೆ ಟ್ಯಾಗಿಂಗ್ ತರ ನಾನು ಇನ್ನೊಂದು ರೀಲ್ಸ್ ಅಲ್ಲಿ ಕಳ್ಸಿದೆ ನೋಡಿ, ಆ ಬ್ರೌನ್. ಸೊ ಫುಲ್ ಓಪನ್ ಇರ್ತಿ, ಬೇಡ ಡೀಪ್ ಇಟ್ಬಿಡಿ. ಡೀಪ್ ಇಟ್ಕೊಳ್ಳಿ, ಚೆನ್ನಾಗಿ ಅದು ಕ್ರಿಸ್ ಕ್ರಾಸ್ ಇದಕ್ಕಷ್ಟು ಮ್ಯಾಚ್ ಆಗಲ್ಲ. ಎಸ್, ಡನ್ ವಿತ್ ದ ಮೆಷರ್ಮೆಂಟ್ಸ್. ಸೊ ನೀವು ಸ್ಯಾಂಪಲ್ಸ್ ನೋಡ್ತೀನಿ ಅಂದ್ರೆ ಇದ್ರದ್ದೆಲ್ಲ ಏನ್ ಎಷ್ಟಾಗುತ್ತೆ? ಗೌನ್ ಸ್ಟಿಚಿಂಗ್ ಚಾರ್ಜ್ ನಾವು 3.5 ಇಂದ ಸ್ಟಾರ್ಟ್ ಮಾಡ್ತೀವಿ, ವಿತ್ ಲೈನಿಂಗ್, ಪ್ಯಾಡೆಡ್ ಎಲ್ಲ ಸೇರಿ. ಸೊ ಫಿನಿಶಿಂಗ್ ಹೇಗಿರುತ್ತೆ ನಾನು ನಿಮ್ಗೆ ಒಂದ್ಸತಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಸೊ ಸೇಮ್ ಫಿನಿಶಿಂಗ್, ಮ್ಯಾಕ್ಸಿಮಮ್ 10 to 15 ಡೇಸ್ ಅಂತ ತಗೊಂಡಿದ್ದೀವಿ, ಲೈಕ್ ಕಸ್ಟಮೈಸೇಷನ್ಗೆ. ಸರಿ. ಏನಾದ್ರೂ ಆನ್ಲೈನ್ ಮೆಷರ್ಮೆಂಟ್ಸ್ ಕೊಟ್ರೆ ನೀವೇ ಏನಾದ್ರೂ ಮಾಡ್ತೀರಾ? ಯಾಕಂದ್ರೆ ಇವಾಗ ಏನಾದ್ರೂ ಮೈಸೂರಿಂದ ಮೈಸೂರಲ್ಲಿ ನಂಗೆ ತುಂಬಾ ಕ್ಲೈಂಟ್ಸ್ ಇದಾರೆ. ಲೈಕ್ ಆನ್ಲೈನ್ ಅಲ್ಲಿ, ಲೈಕ್ ನನ್ನ ಹೋಮ್ ಟೌನ್ ಅದೇ ಆಗಿರೋದ್ರಿಂದ ನಾನು ಆಲ್ಮೋಸ್ಟ್ ಯಾವಾಗ್ಲೂ ಒಂದ್ಸತಿ ಹೋಗ್ತಾನೆ ಇರ್ತೀನಿ. ಸೊ ಬಲ್ಕ್ ಆರ್ಡರ್ಸ್ ಎಲ್ಲ ಇದ್ದಾಗ ನಾನೇ ಹೋಗಿ ಮೆಷರ್ಮೆಂಟ್ಸ್ ಎಲ್ಲ ತಗೊಂಡ್ಬರ್ತೀನಿ. ಎಸ್, ಮೆಷರ್ಮೆಂಟ್ಸ್ ಎಲ್ಲ ನಾನೇ ತಗೊಂಡ್ಬರ್ತೀನಿ. ಇಲ್ಲ ಆನ್ಲೈನ್ ಅಲ್ಲಿ ಕಳಿಸ್ತಾರೆ ಅಂದ್ರೆ ಕಳಿಸ್ಬೋದು. ಆನ್ಲೈನ್ ಮೆಷರ್ಮೆಂಟ್ ಕಳಿಸಿ ಬಟ್ಟೆನೂ ಕಳಿಸ್ಬೋದು, ಇಲ್ಲ ನೀವೇ ಮೆಟೀರಿಯಲ್ ತೆಗ್ದು ಏನಾದ್ರೂ ನಾವೇ ಎಲ್ಲ ಮೆಟೀರಿಯಲ್ ತೆಗ್ದು ಅದನ್ನು ಮಾಡ್ಕೊಡ್ತೀರಾ? ಕಂಪ್ಲೀಟ್ ಕಸ್ಟಮೈಸೇಷನ್ ಕೂಡ ಮಾಡ್ಕೊಡ್ತೀವಿ ವಿತ್ ಎಂಬ್ರಾಯ್ಡ್ರಿ. ಅವ್ರು ಬರೀ ಮೆಷರ್ಮೆಂಟ್ಸ್ ಹೇಳಿದ್ರು ಸಾಕು, ಅಥವಾ ಸ್ಟ್ಯಾಂಡರ್ಡ್ ಇನ್ನರ್ ಮೆಷರ್ಮೆಂಟ್ಸ್ ಹೇಳಿದ್ರು ಸಾಕು, ನಾನು ಅದ್ರಲ್ಲೇ ನಿಮ್ಗೆ ಕಸ್ಟಮೈಸ್ ಮಾಡಿ ಕೊಡ್ತೀನಿ. ಸೊ ಜಸ್ಟ್ ಅವ್ರಿಗೆ ಇನ್ಫಾರ್ಮೇಶನ್. ಥ್ಯಾಂಕ್ ಯು. ಎಲ್ಲ ಮೆಷರ್ಮೆಂಟ್ಸ್ ಕೊಟ್ಟಾಯ್ತು, ಪ್ರೈಸ್ ಡೀಟೇಲ್ಸ್ ಇಸ್ಕೊಂಡೆ. ಅವ್ರು ಹೇಳಿದ್ದಾರೆ ಫಿನಿಶಿಂಗ್ ಎಲ್ಲ ಆದ್ಮೇಲೆನೆ ನೋಡ್ಕೊಂಡೇನೆ ಪೇ ಮಾಡ್ತೀನಿ. ಈ ತರ ಆಲ್ಮೋಸ್ಟ್ ಈ ತರಾನೇ ಬರುತ್ತೆ. ನಾನ್ ಬರ್ತ್ಡೇ ದಿನ ಹಾಕಿದಾಗ ನಾನ್ ನಿಮ್ಗೆ ಅದನ್ನ ತೋರಿಸ್ತೀನಿ. ಅಂಡ್ ಇನ್ನೇನು, ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಇನ್ನೇನ್ ಹೇಳ್ಬೇಕು ಅನ್ಕೊಂಡೆ? ಕರೆಕ್ಟ್, ನಂಗೆ ಜ್ಞಾಪನ ಬಂತು. ಆಕ್ಚುಲಿ 10 to 15 ಡೇಸ್ ಬೇಕಂತ ಅವ್ರು ಹೇಳಿದ್ರು. ನಾನು ಮುಂಚೆನೆ ಲಾಸ್ಟ್ ವೀಕ್ ಬರಕ್ ಆಗ್ಲಿಲ್ಲ, ಬಟ್ ಈ ವೀಕ್ ಬರ್ತೀನಿ ಅಂತ ರಿಕ್ವೆಸ್ಟ್ ಮಾಡಿ 1 ವೀಕ್ ಅಲ್ಲೇನೆ ಸ್ಟಿಚ್ ಮಾಡ್ಕೊಡ್ತೀನಿ ಅಂತ ಹೇಳಿದಾರೆ ನಾನು ರಿಕ್ವೆಸ್ಟ್ ಮಾಡಿದಕ್ಕೆ. ಸೊ ಔಟ್ಪುಟ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. 100% ಚೆನ್ನಾಗಿ ಬರುತ್ತೆ. ಸೊ ಹೇಗಿರುತ್ತೆ ಔಟ್ಪುಟ್ ಅಂತಾನು ನಿಮಗ್ ತೋರಿಸ್ತೀನಿ. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್ ಅಂಡ್ ಬೈ.